ಪ್ರೀತಿಯ ವೀಕ್ಷಕರೇ, ನಾನು ಏನಪ್ಪ ಇವತ್ತು ವಿಷಯ ಹೇಳಕ್ ಬಂದಿದ್ದೀನಿ ಅಂದ್ರೆ, ನಿನ್ನೆಯಿಂದ ಕರ್ನಾಟಕದಲ್ಲಿ ಚರ್ಚೆ ಇರುವ ವ್ಯಕ್ತಿ ಅಂದ್ರೆ ಅದು ಚಿಕ್ಕಬಳ್ಳಾಪುರದ MLA ಪ್ರದೀಪ್ ಈಶ್ವರ್. ಎಸ್ ವೀಕ್ಷಕರೇ, ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ಚಿಕ್ಕಬಳ್ಳಾಪುರದ MLA ಪ್ರದೀಪ್ ಈಶ್ವರ್ ಅವರು HD ಕುಮಾರಸ್ವಾಮಿ ವಿರುದ್ಧ ತೊಡೆ ತಟ್ಟಿ ನಿಲ್ತಿದ್ದಾರೆ. ಈಗ ಅದು ಚರ್ಚೆಗೆ ಬಂದಿದೆ. ಯಾಕೆ ಅಂದ್ರೆ, ಪ್ರದೀಪ್ ಈಶ್ವರ್ ಅವರು ಕುಮಾರಸ್ವಾಮಿ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಿ ಈಗ ಅವರೇ ತಗಲಾಕೊಂಡಿದ್ದಾರೆ. ವೀಕ್ಷಕರೇ, ಪ್ರದೀಪ್ ಈಶ್ವರ್ ಅವರು ಒಂದು ಇನ್ಸ್ಟಿಟ್ಯೂಟ್ ನಡೆಸ್ತಾ ಇರ್ತಾರೆ. ಯಾರ ಮುಖಾಂತರ DK ಶಿವಕುಮಾರ್ ಅವ್ರನ್ನ ಮೀಟ್ ಮಾಡಿ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಗೆದ್ದು ಸಿನಿಮಾದ ಡೈಲಾಗ್ ಅಂದ್ರೆ ತೆಲುಗು ಸಿನಿಮಾದ ಬಾಲಕೃಷ್ಣ ಡೈಲಾಗ್ ನ ಚಿಕ್ಕಬಳ್ಳಾಪುರದ ಜನತೆಗೆ ಹೊಡೆದು ಸುಧಾಕರ್ ವಿರುದ್ಧ ಗೆದ್ದು ಬೀಗ್ತಾರೆ. ಗೆದ್ದ ಬೀಗಿದ ಮೇಲೆ ನಾನೇ ಕಿಂಗ್ ಚಿಕ್ಕಬಳ್ಳಾಪುರದ ಅಂತ ಹೋಗಿ ಬಂದಿ ಕಡೆ ಎಲ್ಲ ತಿರುಗಿ ಓಡಾಡ್ತಾ ಇರ್ತಾರೆ. ಆದರೆ ಚಿಕ್ಕಬಳ್ಳಾಪುರದ ಜನ ಅವರಿಗೆ ಮಂಗಳಾರತಿ ಮಾಡ್ತಾರೆ. ಆ ವಿಷಯ ಮುಂದೆ ಹೇಳ್ತೀನಿ. ಯಾಕಪ್ಪ ಈ ವಿಷಯ ಹೇಳ್ಬೇಕು ಅಂತ ಅನಿಸ್ತು ಅಂದ್ರೆ, ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ಗೆದ್ದ ಮೇಲೆ ಅವರದೇ ಕಡೆಯವರಿಂದ 3-4 ಕ್ಯಾಮ್ರಾ ತರಿಸ್ಕೊಂಡು ರೋಡ್ ಅಲಿಯೋದು, ಮನೆಗೆ ಹೋಗೋದು, ನಾನು ಈ ಕೆಲಸ ಮಾಡ್ತೀನಿ, ನಾನು ಆ ಕೆಲಸ ಮಾಡ್ತೀನಿ, ನಿಮ್ಗೋಸ್ಕರನೇ ನಾನು ಇರೋದು ಅಂತೇಳಿ ಬಿಲ್ಡಪ್ ಕೊಟ್ಟು ತೆಲುಗುಲಿ ಡೈಲಾಗ್ ಹೊಡೆದು ತಬ್ಬಿ ಬಂದಂತ ಪ್ರದೀಪ್ ಈಶ್ವರ್ ಇದುವರೆಗೂ ಕೊಟ್ಟಂತ ಮಾತು ಜನಗಳಿಗೆ ಈಡೇರಲಿಲ್ಲ. ಇದು ನಾನು ಹೇಳ್ತಾ ಇರೋದಲ್ಲ, ಚಿಕ್ಕಬಳ್ಳಾಪುರದ ಜನರು ಹೇಳ್ತಿರೋದು. ಯಾಕಪ್ಪ ಅಂದ್ರೆ, ಚಿಕ್ಕಬಳ್ಳಾಪುರದಲ್ಲಿ ನನ್ನ ಸ್ನೇಹಿತರು ಒಂದಷ್ಟು ಜನ ಇದ್ದಾರೆ. ಅವರನ್ನ ವಿಚಾರಿಸಿದ್ದಾಗ ಬರೀ ಮಾತುಗಾರ, ಸುಳ್ಳುಗಾರ ಅಷ್ಟೇ, ಅವನು ಯಾವ ಕೆಲಸನೂ ಮಾಡಲ್ಲ, ಬರೀ ಡೈಲಾಗ್ ಹೊಡ್ಕೊಂಡು ತೆಲುಗು ಡೈಲಾಗ್ ಓಡಾಡೋನು ಅವನು ಅಂತ ಚಿಕ್ಕಬಳ್ಳಾಪುರದ ಜನತೆ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು CM ಆಗಿದ್ದಾಗ ಪ್ರತಾಪ್ ಸಿಂಹ ಸಿದ್ದರಾಮಯ್ಯನ ವಿರುದ್ಧ ವಾಗ್ದಾಳಿ ಮಾಡಿದಾಗ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದೇ ಈ ಚಿಕ್ಕಬಳ್ಳಾಪುರದ MLA ಪ್ರದೀಪ್ ಈಶ್ವರ್. ಎಸ್ ವೀಕ್ಷಕರೇ, ಪ್ರದೀಪ್ ಈಶ್ವರ್ ಏನ್ ಮಾಡ್ತಾರೆ, ಸಿದ್ದರಾಮಯ್ಯನವರ ವಿರುದ್ಧ ಮಾತಾಡಿದ ಪ್ರತಾಪ್ ಸಿಂಹಗೆ ಟಾಂಗ್ ಕೊಡಲು ಮತ್ತೆ ಕಾಂಗ್ರೆಸ್ ಪಕ್ಷದ ತನ್ನ ಅಸ್ತಿತ್ವ ಉಳಿಸ್ಕೊಳ್ಳಲು ಸಿದ್ದರಾಮಯ್ಯ ವಿರುದ್ಧ ಮಾತನಾಡಿದ ಪ್ರತಾಪ್ ಸಿಂಹಗೆ ಬೈಗುಳದ ಸಮೇತ ಆವಚ್ಚ ಶಬ್ದಗಳಿಂದ ನಿಂದಿಸ್ತಾರೆ. ಇದಾದ ಮೇಲೆ ಪ್ರತಾಪ್ ಸಿಂಹನವರು ಕಂಪ್ಲೇಂಟ್ ಕೊಟ್ಟಾಗ ಅದು ಕೋರ್ಟಿಗೆ ಬರುತ್ತೆ. ಕೋರ್ಟಿಗೆ ಬಂದಾಗ ನಾನು ಕಿಂಗ್, ನಾನು ಕಾಂಗ್ರೆಸ್ ಅಲ್ಲಿ ಕಿಂಗು, ನನ್ನ ಕಾಂಗ್ರೆಸ್ ಅಲ್ಲಿ ಪ್ರದೀಪ್ ಈಶ್ವರ್ ಕೊನೆಗೆ ಕೋರ್ಟ್ ಮುಂದೆ ಹೋಗಿ ಕೈ ಕಟ್ಟಿ ತಲೆ ತಗ್ಗಿಸಿ ಪ್ರತಾಪ್ ಸಿಂಹ ಅವರಿಗೆ ಕ್ಷಮೆಯನ್ನು ಕೇಳಿ ಬರ್ತಾರೆ. ಇಷ್ಟೆಲ್ಲ ಆದ ಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಒಂದೆರಡು ತಿಂಗಳ ಹಿಂದೆ ಸಮಾವೇಶ ನಡೆಯುತ್ತೆ. ಅದರಲ್ಲಿ DK ಶಿವಕುಮಾರ್ ಅವರು ಭಾಷಣ ಮಾಡಬೇಕು. ಈ ಪ್ರದೀಪ್ ಈಶ್ವರ್ ಅವರು ಬಂದು DK ಶಿವಕುಮಾರ್ ಅವರ ಪಕ್ಕದಲ್ಲಿ ಕೈ ಕಟ್ಕೊಂಡು ನಿಂತ್ಕೋತಾರೆ. ಅವರದೇ ಕ್ಷೇತ್ರದಲ್ಲಿ DK ಶಿವಕುಮಾರ್ ಅವರಿಗೆ ಮಂಗಳಾರತಿ ಮಾಡಿ ಹೋಗಿ ಪಕ್ಕದಲ್ಲಿ ಕೂತ್ಕೋ ಅಂತ ಹೇಳಿ ಕಳಿಸ್ತಾರೆ. ಅಲ್ಲಿ ಅವಮಾನ ಅನುಭವಿಸಿದ ಮೇಲೆ ಪ್ರದೀಪ್ ಈಶ್ವರ್ ಅವರು ಸೈಲೆಂಟ್ ಆಗಿರ್ತಾರೆ. DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ CM ಕಾಳಗದಲ್ಲಿ ಎಲ್ಲೂ ತುಟಿ ಬಿಚ್ಚದ ಪ್ರದೀಪ್ ಈಶ್ವರ್ ಸುಮ್ಮನಾಗಿರ್ತಾರೆ. ಮೀಡಿಯಾದವರು ಸಹ ಹೋಗಿ ಪ್ರಶ್ನೆ ಕೇಳಿದ್ರೆ ಅಂದು ಬಿಟ್ಟು ಸೈಲೆಂಟ್ ಆಗಿ ಕಾರಲ್ಲಿ ಕುತ್ಕೊಂಡು ಹೋಗಿರ್ತಾರೆ. ಇಷ್ಟೆಲ್ಲ ಆದ ಮೇಲೆ ಈಗ ಬಿಡದಿಯ ಟೌನ್ಶಿಪ್ ವಿಚಾರವಾಗಿ DK ಶಿವಕುಮಾರ್ ಮತ್ತು HD ಕುಮಾರಸ್ವಾಮಿ ಮಧ್ಯೆ ನಡೆಯುತ್ತಿರುವ ವಾಕ್ಸಮರಕ್ಕೆ ಪ್ರದೀಪ್ ಈಶ್ವರ್ ಎಂಟ್ರಿ ಆಗಿದ್ದಾನೆ. ಆ ವ್ಯಕ್ತಿ ಕುಮಾರಸ್ವಾಮಿ ಮೇಲೆ ಒಂದು ಆರೋಪ ಮಾಡ್ತಾರೆ. ಕುಮಾರಸ್ವಾಮಿ ಅವರ ಹತ್ರ 1000 ಎಕರೆ ಆಸ್ತಿ ಇದೆ, ಕೈಗೆ ಕಟ್ಟುವ ವಾಚು 20 ಕೋಟಿ ಇದೆ ಅಂತ. ವೀಕ್ಷಕರೇ, ಇನ್ನೊಂದು ವಿಷಯ ಹೇಳ್ಬೇಕು. ಇದೇ ಕುಮಾರಸ್ವಾಮಿ ಅವರು ಚುನಾವಣಾ ಆಯೋಗಕ್ಕೆ ಅಫಿಡೇಟ್ ಸಲ್ಲಿಸಿರ್ತಾರೆ. ನನ್ನ ಹತ್ರ ಎಷ್ಟು ಆಸ್ತಿ ಇದೆ, ನನ್ನ ಹತ್ರ ಏನು ವಸ್ತುಗಳಿದೆ ಅಂತ. ಅದನ್ನ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ, ಒಂದ್ಸತಿ ನೋಡಿ. ಹಾಗೂ ನಿಮ್ಗೆ ಡೌಟ್ ಬಂದ್ರೆ ಗೂಗಲ್ ಅಲ್ಲಿ ಕುಮಾರಸ್ವಾಮಿ ಅಫಿಡೇಟ್ ಕೇಳಿದ್ರೆ ಖಂಡಿತವಾಗೂ ಸಿಗುತ್ತೆ. ಅದರಲ್ಲಿ ಕುಮಾರಸ್ವಾಮಿಯ ಒಟ್ಟು ಆಸ್ತಿ 36 ಎಕರೆ. ಪ್ರದೀಪ್ ಈಶ್ವರ್ ಅವರೇ, ಕುಮಾರಸ್ವಾಮಿ ಅವರಿಗೆ 1000 ಎಕರೆ ಇದೆ ಅಂತ ಹೇಳೋದು ನೀವು, ನಿಮ್ಮ ಕಾಮನ್ ಸೆನ್ಸ್, ನೀವು ಎಷ್ಟೋ ಮಕ್ಕಳಿಗೆ ವಿದ್ಯಾದಾನ ಮಾಡ್ತೀನಿ, ವಿದ್ಯೆ ಹೇಳ್ಕೊಡ್ತೀನಿ ಅಂತ ಹೇಳೋದು ನೀವು, ನಿಮ್ಗೊಂದು ಸಣ್ಣ ಕಾಮನ್ ಸೆನ್ಸ್ ಇಲ್ಲ. ಒಂದು ಪ್ರೆಸ್ ಮೀಟ್ ಅಲ್ಲಿ ಕುಮಾರಸ್ವಾಮಿ ಬಗ್ಗೆ ಆರೋಪ ಮಾಡ್ಬೇಕಾದ್ರೆ ನಿಮ್ಮ ಹತ್ರ ಒಂದು ಪೇಪರ್ ಇರಲ್ಲ ರೀ. ಪೇಪರ್ ಇಟ್ಕೊಂಡು ತೋರಿಸ್ಬಿಟ್ಟು ಹೇಳಿದ್ರೆ ಪರವಾಗಿಲ್ಲ ರೀ, ನೀವು ಸುಳ್ಳು ಆರೋಪ ಮಾಡ್ಬೇಕಾದ್ರೆ ಒಂದು ಪೇಪರ್ ಕೈಲಿ ಇಟ್ಕೊಂಡಿಲ್ಲ, ಒಂದು ಪ್ರೂಫ್ ಇಲ್ಲ ನಿಮ್ಮ ಹತ್ರ, ಸುಮ್ನೆ ಬಾಯಿ ಬಂತು ಹೇಳಿದ್ರಿ ಹೋದ್ರಿ. ಅಲ್ಲ, ನೀವು ಹೇಳ್ತಾ ಇರೋದೇ ಇದು. ನೀವು MLA ಆದಾಗಿಂದ ಚಿಕ್ಕಬಳ್ಳಾಪುರ ಜನತೆಗೂ ಕೊಟ್ಟಿರೋ ಆಶ್ವಾಸನೆ ಇದು ಇಡೀ ಕರ್ನಾಟಕಕ್ಕೆ ಗೊತ್ತಾಗ್ಬಿಟ್ಟಿದೆ. ಒಂದೇ ಒಂದು ಪ್ರೂಫ್, ನೀವು ಅಲ್ಲೇ ಗೂಗಲ್ ಅಲ್ಲಿ ಹೊಡೆದು ಇಷ್ಟು ನೋಡಿ ಇಷ್ಟು ಕೋಟಿ ಇದೆ ಅಂತ ಹೇಳಿ ತೋರಿಸಿದ್ರು ಜನ ನಿಮ್ನ ನಂಬ್ತಾ ಇದ್ರು. ಈಗ ಜನ ನಿಮ್ನ ಯಾರು ನಂಬಲ್ಲ ಬಿಡಿ, ನಿಮ್ಮ ಸ್ಟೂಡೆಂಟ್ಗಳೇ ನಂಬ್ತಾ ಇಲ್ಲ ನಿಮ್ನ, ಅದು ಬೇರೆ ವಿಷಯ. ಕುಮಾರಸ್ವಾಮಿ ಅವರ ಕೈಯಲ್ಲಿ 36 ಎಕರೆ ಜಾಗ ಇದೆ, ಸ್ವಲ್ಪ ಆಸ್ತಿಗಳು ಏನೇನಿದೆ ಅಂತ ಅಫಿಡೇಟ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಈಗ ಹೇಳಿ ಪ್ರದೀಪ್ ಈಶ್ವರ್ ಅವರೇ, ಕುಮಾರಸ್ವಾಮಿ ಅವರಿಗೆ 1000 ಎಕರೆ ಜಾಗ ಎಲ್ಲಿದೆ,
20 ಕೋಟಿಯ ಬೆಲೆ ಬಾಳುವ ವಾಚ್ ಅಲ್ಲಿ 20 ಕೋಟಿಯ ವಾಚ್ಗಳಿದೆ, ಬೆಲೆ ಬಾಳುವ ವಸ್ತುಗಳಿದೆ, ಅದನ್ನೆಲ್ಲ ನಿಮ್ಮ ಅಫಿಡೇಟ್ ಅಲ್ಲಿ ತೋರಿಸಿಲ್ಲ. ನೀವು ಅವರು ಗೆದ್ದಿರುವಂತ MP ಸೀಟ್ ಅನ್ನು ಅಸಿಂಧು ಮಾಡಬೇಕು ಅಂತ ನೀವು ಕಂಪ್ಲೇಂಟ್ ಕೊಡಿ. ಆಗ ನೀವು ಕಂಪ್ಲೇಂಟ್ ಕೊಟ್ರೆ ನೀವು ಹೇಳಿರೋದು ನಿಜ ಅಂತ ಇಡೀ ಕರ್ನಾಟಕದ ಜನ ನಂಬ್ತಾರೆ ಅಂತ. ಬಾಯಿಗೆ ಬಂದಿದ್ದ ಬೊಗಳಕ್ ಹೋಗ್ಬೇಡಿ ಪ್ರದೀಪ್ ಈಶ್ವರ್ ಅವರೇ. ನಿಮ್ಮ ಮಾತನ್ನ ನಂಬಷ್ಟು ಜನ ಮೂರ್ಖರಲ್ಲ. ಇವತ್ತು ಸೋಷಿಯಲ್ ಮೀಡಿಯಾ ತುಂಬಾ ಸ್ಟ್ರಾಂಗ್ ಆಗಿದೆ, ಗೂಗಲ್ ತುಂಬಾ ಸ್ಟ್ರಾಂಗ್ ಆಗಿದೆ. ನೀವೇನೇ ಹೇಳಿದ್ರು ಗೂಗಲ್ ಅಲ್ಲಿ ಹೊರಗೆ ನೋಡ್ತಾರೆ. ಕುಮಾರಸ್ವಾಮಿಗೆ ಎಷ್ಟು ಆಸ್ತಿ ಇದೆ, ನಿಖಿಲ್ ಕುಮಾರಸ್ವಾಮಿಗೆ ಎಷ್ಟು ಆಸ್ತಿ ಇದೆ, ಅವ್ರ ಹೆಂಡತಿಗೆ ಎಷ್ಟು ಆಸ್ತಿ ಇದೆ, ನಿನಗೆ ಎಷ್ಟು ಆಸ್ತಿ ಇದೆ, ಏನಿದೆ ಅಂತ. ಅಲ್ಲ, ನಿಮ್ಗೆ ಇಷ್ಟು ಕಾಮನ್ ಸೆನ್ಸ್ ಇಲ್ಲ ಅಂದ್ರೆ ನೀವೇನ್ರಿ ಮಕ್ಳು ಪಾಠ ಹೇಳ್ಕೊಡ್ತೀರಾ? ಅಹಿಂದ ವ್ಯಕ್ತಿನ ತುಳಿದು ಬಿಟ್ರು. ಚಿಕ್ಕಬಳ್ಳಾಪುರದಲ್ಲಿ ಅಹಿಂದ ವ್ಯಕ್ತಿಗಳು ಬದುಕಬಾರ್ದು ಅಂತ ಡೈಲಾಗ್ ಹೊಡಿತೀರಿ ಪ್ರದೀಪ್ ಈಶ್ವರ್ ಅವರೇ. ಅಹಿಂದಾಗೆ ಯಾರ್ಯಾರು ಬರ್ತಾರೆ ಅನ್ನೋದ್ರ ಗೊತ್ತಾ? ಅಹಿಂದ ಮಕ್ಕಳಿಗೆ ಎಜುಕೇಶನ್ ಮಾಡ್ತೀರೀ, ಅದನ್ನ ತಿಳ್ಕೊಳ್ಳಿ. ಮಕ್ಳು ನಕ್ಬಿಡ್ತಾರೆ ನಿಮ್ ಬಂದ ತಕ್ಷಣ. ಯಾವ್ದೋ ಮೊಟ್ಟೆ ತಿಂದ್ರೆ ಕಾಗೆ ಆಗುತ್ತೆ, ಕಾಗೆ ತಿಂದ್ರೆ ಮೊಟ್ಟೆ ಆಗುತ್ತೆ, ಆಮ್ಲೆಟ್ ಆಗುತ್ತೆ, ಆಮ್ಲೆಟ್ ಹೊಡೆ ತಿನ್ಬಿಟ್ರೆ ಎಗ್ ಆಗ್ಬಿಡುತ್ತೆ. ಇವೆಲ್ಲ ಡೈಲಾಗ್ಗಳನ್ನ ಅಲ್ಲಿಗೆ ಬಿಟ್ಬಿಡಿ. ಫಸ್ಟ್ ಒಬ್ಬ MLA ಆಗಿ ಯಾವ ವ್ಯಕ್ತಿ ಯಾವ ಜಾಗದಲ್ಲಿ ಏನು ಮಾತಾಡ್ಬೇಕನ್ನ ಅದನ್ನ ಸೆನ್ಸ್ ಆಗಿ ಕಲ್ತ್ಕೊಳ್ಳಿ. ನಿಮಗೆ ಗೌರವ ತರುತ್ತೆ. ಎಜುಕೇಶನ್ ಸೊಸೈಟಿ ಬೇರೆ ನಡೆಸ್ತಾ ಇದ್ದೀರಾ ನೀವು, ಗೌರವ ಇರುತ್ತೆ. ಇನ್ನೊಂದಲ್ಲೇ OBC ಅಂದ್ರೆ ಏನ್ ಗೊತ್ತಾ? ಹಿಂದುಳಿದ ವರ್ಗಗಳು ಅಂತ. ಹಿಂದುಳಿದ ವರ್ಗಗಳು ಯಾರ್ಯಾರು ಬರ್ತಾರ ಗೊತ್ತಾ ಸ್ವಾಮಿ? 2A ವರ್ಗಕ್ಕೆ ಬಂದು ಈಡಿಗ, ಕುರುಬ, ಗಾಣಿಗ, ವಿಶ್ವಕರ್ಮ, ದೇವಾಂಗ, ಮೊಗವೀರ, ನಾಯಿಂದ, ಕುಂಬಾರ. 2B ಬಂದು ಮುಸ್ಲಿಂ ಸಮುದಾಯಗಳು ಬರ್ತಾರೆ. 3A ಬಂದು ಒಕ್ಕಲಿಗ, ರೆಡ್ಡಿ, ಬಂಟ ಮತ್ತು ಇತರ ಉಪಜಾತಿಗಳು ಬರ್ತವೆ. 3B ಬಂದು ಲಿಂಗಾಯತ ಮತ್ತು ಇತರ ಸಮುದಾಯಗಳು ಬರ್ತವೆ. ಈಗ ಹೇಳಿ ಪ್ರದೀಪ್ ಈಶ್ವರ್ ಅವರೇ, ನಾನು OBC ಅವರು ಚಿಕ್ಕಬಳ್ಳಾಪುರದಲ್ಲಿ ಬೆಳಿಬಾರ್ದ? OBC ಅವ್ರನ್ನ ತುಳಿತಾ ಗಂಟ್ಲು ಕಿರ್ಚ್ಕೊಂಡು ಹಂಗೆ ಹೇಳಿದ್ರಲ್ಲ, ಈಗ ಹೇಳಿ ಕುಮಾರಸ್ವಾಮಿ ಅವ್ರು ಯಾವ ವರ್ಗಕ್ಕೆ ಬರ್ತಾರೆ? ಅವ್ರು OBC ಇರಲ್ವಾ? OBCಲಿ ಯಾವ ಜಾತಿ ಬರ್ತಾರೆ ಗೊತ್ತಿಲ್ಲ ನಿನಗೆ. ನೀನ್ ಹೇಗಪ್ಪ MLA ಅದೇ? ಶಿಕ್ಷಕರೇ, ಪ್ರದೀಪ್ ಈಶ್ವರ್ ಹೇಳುವುದೆಲ್ಲ ಸುಳ್ಳು. ಅವನನ್ನು ನೆಚ್ಚಿಕೊಂಡು ಹೋದಂತ ಕಾರ್ಯಕರ್ತರಿಗೆ ಸಿಗುವುದು ಕೊನೆಗೆ ಮಣ್ಣು. ಯಾಕೆಂದ್ರೆ ಅವನಿಗೆ OBCಲಿ ಯಾವ ಜಾತಿ ಬರುತ್ತೆ ಅಂತಾನೆ ಗೊತ್ತಿಲ್ಲ. ಅವನು OBC ಅಂದ್ಬಿಟ್ಟು ಬಾಯಿಗೆ ಬಂದಿದ್ದ ಹೇಳ್ತಾ ಇರ್ತಾನೆ. OBC ಅಂತ ಹೇಳಿದ್ರೆ ಅದು ಕುಮಾರಸ್ವಾಮಿ ಅವರು ಸೇರೋದು OBC. ಯಾಕೆಂದ್ರೆ ಅವರ ಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿದ್ದಾರೆ, ನಾನು OBC ಅಂದ್ರೆ. ಯಾಕೆ ಅಂದ್ರೆ ಕುಮಾರಸ್ವಾಮಿ ಅವರು ಒಕ್ಕಲಿಗರು, DK ಶಿವಕುಮಾರ್ ಒಕ್ಕಲಿಗರು, ಎಲ್ಲರೂ ಒಕ್ಕಲಿಗರು OBCಗೆ ಸೇರ. ಪ್ರದೀಪ್ ಈಶ್ವರ್ ಅವರೇ, ನೀನ್ ಒಬ್ಬನೇ OBC ಅಲ್ಲಪ್ಪ. ಕುಮಾರಸ್ವಾಮಿ ಅವರು OBC, DK ಶಿವಕುಮಾರ್ OBC, ಪ್ರತಿಯೊಬ್ಬರು ನಾನು ಹೇಳದಲ್ಲಿ ಜಾತಿಗಳು ಅವರೆಲ್ಲ OBCಗೆ ಸೇರೋದು. ನೀನೇನೋ ನಿನ್ನ OBCನ ತುಳಿಬೇಕು ಅಂತಿಲ್ಲ, ನೀನ್ ತುಳ್ಕೋತಾ ಇದೆಯಾ ಹೊರತು ಬೇರೆ ಯಾರು ನೀನು ತುಳಿತಾ ಇಲ್ಲ. ಅದನ್ನ ತಿಳ್ಕೊ. ದಯವಿಟ್ಟು ಮುಂದೆ ಮಾತಾಡ್ಬೇಕಾದ್ರೆ ಸಾಕ್ಷಿ ಸಮೇತ ಮಾತಾಡು. ಆಗಿಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಚಿಕ್ಕಬಳ್ಳಾಪುರದಲ್ಲಿ ಏನೋ ಒಂದು ಮತದಾರ ಬಾಂಧವರು ದಯವಿಟ್ಟು ಅವ್ರಿಗೆ ಕೆಲಸ ಮಾಡು. ಬರೀ ಸುಳ್ಳು ಹೇಳ್ಕೊಂಡು ಓಡಾಡ್ಕೊಂಡು ತಿರುಗಬೇಡ ಸ್ವಾಮಿ. ವೀಕ್ಷಕರೇ, ಇದು ಪ್ರದೀಪ್ ಈಶ್ವರ್ ಅವರು ಹೇಳಿರುವಂತ ಸುಳ್ಳು. ಆಮೇಲೆ ಪ್ರದೀಪ್ ಈಶ್ವರ್ ಹೇಳಿದ್ರಲ್ಲ 1000 ಕೋಟಿ ಅಂತ, ಅದಕ್ಕೆ ಪ್ರೂಫ್ ಸಮೇತ ನಾನು ಅಲ್ಲಿ ಹಾಕಿದ್ದೀನಿ. ನಿಮ್ಗೆ ಏನ್ ಅನಿಸ್ತು ಅಂತ ಕಾಮೆಂಟ್ ಮುಖಾಂತರ ದಯವಿಟ್ಟು ತಿಳಿಸಿ. ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.